ಇಲ್ಲ ಕುಡ್ದಂದ್ರೆ ಕುಡಿಬೇಕಂತ ಮಾಡಿದೆ ಅಲ್ಲಲ್ಲ ಸಭಾಪತಿ ಅವ್ರು ಏನಂದ್ರೆ ಸಭಾಪತಿ ಅವ್ರು ಆಗಲ್ಲ ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ ಆದ್ರೆ ಅದ್ರ ಅಮೂಲ ಏರಿ ನಿಲ್ಲಿಕ್ ಶಕ್ತಿ ನಂಗೆ ಉಂಟು ಇಲ್ಲ ಅಂತ ಸ್ವಲ್ಪ ಅನುಮಾನ ಉಂಟು ನನಗೇನಾದ್ರೂ ನೀರ ಕುಡಿದ್ರೆ ಅಮೂಲ ಬರಲ್ಲ ಅಲ್ಲ ನೀರ ಮತ್ತು ಶೇಂದಿ ಸರ್ ನೀರ ಮತ್ತು ಶೇಂದಿ ಏನಂದ್ರೆ ತೆಗೆಯುವಾಗ ನೀರಾಗಿರುತ್ತೆ ಕೇಳಿ ತೆಗೆಯುವಾಗ ಅದು ನೀರಾಗಿರುತ್ತೆ ಸಮಯ ಹೋದ ತಕ್ಷಣ ಶೇಂದಿಯಾಗಿ ಮಾರ್ಪಡುತ್ತೆ ನಾನೆಲ್ಲಾದ್ರೂ ಕುಡಿಯುವಂತ ಧೈರ್ಯ ನಂಗಿಲ್ಲ ಯಾಕಂದ್ರೆ ಎಲ್ಲಿಯಾದ್ರೂ ನಂಗೆ DKC ಆಗಿ ಸ್ವಲ್ಪ ದಪ್ಪ ಇದ್ರೆ ನಾನು ನಿಲ್ಲು ಶಕ್ತಿ ನನಗೆ ಜಾಸ್ತಿ ಆಗ್ತಿತ್ತು ಹಾಗಾಗಿ ಎಲ್ಲಾದ್ರೂ ಶೇಂದಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ ನನ್ನ ಧನ್ಯವಾದಗಳು ಅವರು ಇದನ್ನೊಂದು ದೊಡ್ಡ ಇದನ್ನ ಉತ್ಪಾದನೆ ಮಾಡಿ ಮನೋಹರ್ ಮಸ್ಕಿ ಅವರು ಶಾಸಕರಿದ್ರು ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ ಅದು ಪ್ರಾಡಕ್ಟ್ ಆಗಿ ಹೊರಗೆ ಬಂದಿದೆ. BK ಹರಿಪ್ರಸಾದ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಅದೇ ಕಮ್ಯುನಿಟಿ ಅವರಿಗೆ ಅವಕಾಶಕ್ಕಾಗಿ ಒಂದು ನಿಮಿಷ ಉಪಮುಖ್ಯಮಂತ್ರಿ ನೇಚರ್ ಮುಂದೆ ಯಾವುದೂ ಇಲ್ಲ, ಪ್ರಕೃತಿ ನಿಯಮ. ನಾನು ಒಂದು 30-35 ವರ್ಷದಿಂದ ಹೋಗಿದ್ದೆ ನಮ್ಮೂರ ಪಕ್ಕದಲ್ಲೇ ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ನನಗೆ ಯಾರೊಬ್ರು ಕರ್ಕೊಂಡು ನಾನು ಹೋಗಿ ಒಂದಿನ ಕುಡಿದು ನೋಡಿದೆ ಏನು ಲೈಕ್ ಜ್ಯೂಸ್ ಇದೇನು ನನಗೆ ಯಾವ ಮತ್ತೂ ಬರಲಿಲ್ಲ ಏನೂ ಬರಲಿಲ್ಲ. ಗುಡ್ ಫಾರ್ ಇಡ್ಲಿ ಮಾಡ್ಲಿಕ್ಕೆ ನಾವು ನೀರು ಹಾಕ್ತೇವೆ ಯಾಕೆ ಇಡ್ಲಿ ಮಾಡೋದು ಇಟ್ ಇಸ್ ನಾಟ್ ದೇರ್. ಬಿಡ್ಲಿಲ್ಲ ಶಿವಕುಮಾರ್ ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು. ಇಲ್ಲ ನೆನಪಲ್ಲ, ಯಾಕೆಂದ್ರೆ ಅವ್ರ ವೃತ್ತಿ ಅದು, ಅವ್ರ ವೃತ್ತಿ ಅವರ ಬದುಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಈಗ ನಾವು 7 ರೂಪಾಯಿ 8 ರೂಪಾಯಿ 10 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. 700 ರೂಪಾಯಿ 10 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. ಆ ಎಳ್ನೀರ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲ್ ನೀವು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ತಗೋತಾ ಇದ್ದಾರೆ. ಇಟ್ ಇಸ್ ಎ ಸಿಸ್ಟಮ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಇನ್ವೆಸ್ಟ್ಮೆಂಟ್, ಡೆವಲಪ್ಮೆಂಟ್. ಹಂಗೆ ರವಿಕುಮಾರ್ದು ಅವ್ರದ್ದು ಏನಪ್ಪಾ ಅಂತಂದ್ರೆ ಅವ್ರ ಆಸಕ್ತಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಬಿಸ್ನೆಸ್ ಆಟಿಟ್ಯೂಡ್ ಮಾಡಿ MSI ಅಲ್ಲಿ ಆ ಹುಡುಗರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಇದೇ ಮನೆ ನಿಮ್ಗೆ ಗೊತ್ತಿಲ್ಲ, ಐ ಥಿಂಕ್ ಅಧ್ಯಕ್ಷರಿದ್ದಾರೆ ಯಾರಿದ್ದು ಇವರು ನಮ್ಮ ನಾಣಯ್ಯನವ್ರು ಮಾಡಿದಂತ ಭಾಷಣ ಇಡೀ ರಾಜ್ಯದ ಫೈನಾನ್ಸ್ ವ್ಯವಸ್ಥೆನೇ ಬದಲಾವಣೆ ಆಗೋಯ್ತು. SM ಕೃಷ್ಣ ಅವರ ಕಾಲದಲ್ಲಿ ಈ ವಾಸ್ ಸೋ ಫರ್ಮ್. ಆಗ ಗೋಡೆಸ್ ಅವರು, UB ಶೆಟ್ರು, ಇವರು ಮಲ್ಯ ಅವರು, ಬೇರೆ ನಾರಾಯಣ ಸ್ವಾಮಿ, ತಿಮ್ಮೇಗೌಡ ಎಲ್ಲ ಬಿಸ್ನೆಸ್ ಅಲ್ಲಿದ್ರು. ಎಲ್ಲರಿಗೂ ಎಷ್ಟು ಎಫೆಕ್ಟ್ ಆಯ್ತು ಅಂತಂದ್ರೆ ಒಂದು ಭಾಷಣ ಆ ಜಾಗದಲ್ಲಿ ಕೂತ್ಕೊಂಡು ಸವರ್ಣ ಅವ್ರ ಜಾಗದಲ್ಲಿ ಕೂತಿದ್ರು. ಈ ಚೇಂಜ್ ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಈ 3rd 4th ಇವೆಲ್ಲ ನಿಲ್ಲಿಸಬೇಕು ಅಂತ. ಹಂಗೆ ಏನಾದ್ರು ಒಂದು ಡಿಸಿಷನ್ ಈ ಮನೆಗಳಲ್ಲಿ ಆಗ್ತದೆ. ಹಂಗೆ ಟುಡೇ ನೀವೇನು ಪ್ರಸ್ತಾವನೆ ಮಾಡಿದ್ದೀರಿ, ಇಟ್ ಮೇ ಟರ್ನ್ ಅಪ್ ಟು ಎ ಡಿಫರೆಂಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತದೆ, ಒಂದಷ್ಟು ದುಡ್ಡು ಬರ್ತದೆ. ಯಾರು ತೆಂಗಿನ ಮರನೂ ನಿಲ್ಸಕ್ಕಾಗಲ್ಲ. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.